ಹಲೋ ನಮಸ್ಕಾರ ಸ್ನೇಹಿತರೆ. ಇತ್ತ ಕಡೆ ಯುವಿಗೆ ಸಾಕ್ಷಿ ಅಗ್ನಿಯ ಲವ್ ಸ್ಟೋರಿ ಗೊತ್ತಾಗ್ಬಿಟ್ಟಿದ್ಯಾ? ಅತ್ತ ಕಡೆ ಸಾಕ್ಷಿಯ ಬ್ಯೂಟಿಗೆ ಕ್ಲೀನ್ ಬೋಲ್ಡ್ ಆಗ್ತಿದ್ದಾರೆ ಅಗ್ನಿ. ಹಾಗಿದ್ರೆ ಕೋಪ ಮಾಡಿಕೊಂಡು ಯಾವಾಗಲೂ ದಗದಗಿಸೋ ಅಗ್ನಿ ಇವತ್ತು ಖುಲ್ಲ ಹಾಗೆ ಕೂಲ್ ಆಗಿಬಿಟ್ಟಿದ್ದಾರೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಗ್ನಿ ನಿಜಕ್ಕೂ ತುಂಬ ಅಂದರೆ ತುಂಬ ಹ್ಯಾಂಡ್ಸಮ್ ಆಗಿ ರೆಡಿಯಾಗಿ ಇವತ್ತು ಆಫೀಸಿಗೆ ಬಂದಿದ್ದಾರೆ. ಆದರೆ ಹ್ಯಾಂಡ್ಸಮ್ ಆಗಿ ಇಲ್ಲಿ ಅಗ್ನಿ ಏನೋ ರೆಡಿಯಾಗಿ ಬಂದರು, ಆದರೆ ಸಾಕ್ಷಿ ಇನ್ನೂ ಕೂಡ ಬಂದೇ ಇಲ್ಲ. ಸಾಕ್ಷಿ ಬಂದಿಲ್ಲ ಅಂತ ಹೇಳಿ ಇಲ್ಲಿ ಅಗ್ನಿ ಆಫೀಸ್ಗೆ ಎಂಟ್ರಿ ಕೊಡ್ತಿದ್ದಾಗೇನೆ ಅಲ್ಲಿಗೆ ಇರ್ತಕ್ಕಂಥ ರೀನಾ ಚಾಡಿ ಹೇಳೋದಕ್ಕೆ ಮುಂದಾಗ್ತಾರೆ. ಈ ಕಡೆ ಹೆಚ್ ಆರ್ಗೆ ಬೈಯೋದಕ್ಕೆ ಶುರು ಮಾಡ್ಕೋತಾರೆ ಅಗ್ನಿ. ಹೆಚ್ ಆರ್ ಸರ್ ಅವರು ಒಂದು 10 ನಿಮಿಷ ಟೈಮ್ ಕೇಳಿದ್ರು ಅಷ್ಟೇ, ಹಾಗಾಗಿ ಕೊಟ್ಟೆ ಅಂದಾಗ ನಿಮ್ಮನ್ನು ಟೈಮ್ ಕೇಳಿದ ತಕ್ಷಣ ಕೊಡೋದಕ್ಕೆ ಇಟ್ಟಿರೋದು ನಿಮ್ಮದು ಹ್ಯಾಂಡಲ್ ಮಾಡಬೇಕಾಗಿರೋ ಜವಾಬ್ದಾರಿ ಅಲ್ವಾ, ಎಲ್ಲರನ್ನೂ ಕೂಡ ಸರಿಯಾಗಿ ನೋಡಬೇಕಲ್ವಾ ಅಂತ ಹೇಳಿ ಅಗ್ನಿ ಕೋಪ ಮಾಡ್ಕೋತಾರೆ. ಮೊದಲು ಮೀಟಿಂಗ್ಗೆ ಎಲ್ಲದಕ್ಕೂ ಕೂಡ ಪ್ರಿಪೇರ್ ಆಗಿ ಮೊದಲು ಅವಳು ಬಂದ ತಕ್ಷಣ ಸಾಕ್ಷಿಯನ್ನ ನನ್ನ ಒಂದು ಕ್ಯಾಬಿನ್ಗೆ ಕಳಿಸಿ ಅಂತ ಹೇಳಿ ಅಗ್ನಿ ಫುಲ್ ಸೆಟ್ ಮಾಡಿಕೊಂಡು ಅಲ್ಲಿಂದ ಹೊರಟು ಬಿಡ್ತಾರೆ. ಎತ್ತ ಕಡೆ ಹೆಚ್ಚ ರೀನಾನ ತರಾಟೆಗೆ ತಗೋತಾರೆ. ಯಾಕಂದ್ರೆ ರೀನಾ ಅಗ್ನಿ ಅವರು ಇರಬೇಕಾದ್ರೆ ಸಾಕ್ಷಿಗೇನು 10 ನಿಮಿಷ ಹೇಳಿದ ತಕ್ಷಣ ಓಕೆ ಹೇಳಿದ್ರಿ, ಬಟ್ ನಾನು ಕೇಳಿದಾಗ ಆಗೋದಿಲ್ಲ, ಬರಲೇಬೇಕು ಅಂತ ಹೇಳಿದ್ರಲ್ಲ ಸರ್ ಅಂತ ಹೆಚ್ ಆರ್ ಮೇಲೆ ಚಾಡಿ ಹೇಳಿರ್ತಾರೆ. ಹಾಗಾಗಿನೇ ಅಗ್ನಿ ಹೋದ ನಂತರ ಇಲ್ಲಿ ರೀನಾ ಹೆಚ್ ಆರ್ ರೀನಾಳನ್ನ ಯಾಕಮ್ಮ ಸುಳ್ಳು ಹೇಳಿದೆ, ನೀನು ಯಾವಾಗ ನನ್ನನ್ನು ಕೇಳಿದ್ದ 5-10 ನಿಮಿಷ ತಡವಾಗಿ ಬರ್ತೀನಿ ಅಂತ, ಯಾವತ್ತು ಪರ್ಮಿಷನ್ ಕೇಳಿದಾಗ ನಾನು ಬೇಡ ಅಂದಾಗ ಸರ್ ನಿಮಗೆ ಮರ್ತೋಗಿದೆ ಸರ್ ಅಂತ ಹೇಳ್ತಾರೆ. ಬಟ್ ಆಕೆ ಹೇಳಿದ್ದು ಸುಳ್ಳಾಗಿರತ್ತೆ. ತದನಂತರ ಇವತ್ತಂತೂ ಸಾಕ್ಷಿ ಕತೆ ಮುಗೀತು. ಯಾಕಂದ್ರೆ ಇವತ್ತು ಸಾಕ್ಷಿ ಲೇಟಾಗಿ ಬಂದ್ಲು ಅಂದ್ರೆ ಖಂಡಿತ ಅಗ್ನಿ ಸರ್ ಹತ್ರ ಬಯಸ್ಕೊಳ್ಳೋದು ಗ್ಯಾರಂಟಿ ಅಂತ ಹೇಳಿ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಸಾಕ್ಷಿ ಬಂದ್ಲು ಅಂತ ಹೇಳಿ ಹೆಚ್ ಆರ್ ಹೇಳ್ತಾರೆ. ಅಲ್ಲಿಗೆ ಸಾಕ್ಷಿ ಸೀರೆ ಹುಟ್ಟು ಬಂದಂತ ಸಾಕ್ಷಿಯನ್ನ ನೋಡಿದ ರೀನಾ ಒಂದು ಕ್ಷಣಕ್ಕೆ ಸ್ಟನ್ ಆಗಿ ಶಾಕ್ ಆಗ್ತಿದ್ದಾಳೆ. ಎಲ್ಲರೂ ಕೂಡ ಸಾಕ್ಷಿಯನ್ನೇ ನೋಡ್ತಿದ್ದಾರೆ. ಇಡೀ ಆಫೀಸ್ ಮಂದಿ ಸೀರೆ ಉಟ್ಟು ಬಂದ ಸಾಕ್ಷಿಯನ್ನ ನೋಡಿದ್ರೆ ತುಂಬಾ ಚಂದ ಕಾಣಿಸ್ತಿದ್ದಾರಲ್ವಾ ಅಂತ ಹೇಳಿ ಮಾತನಾಡ್ಕೋತಿರ್ತಾರೆ. ನಂತರ ಏನಮ್ಮ ಇವತ್ತು ಸೀರೆ ಉಟ್ಕೊಂಡು ಬಂದ್ಬಿಟ್ಟಿದ್ಯಾ, ಏನು ಸ್ಪೆಷಲ್ ಹಾಗೆ ಹೀಗೆ ಅಂತ ರೀನಾ ಕೇಳಿದಾಗ ಏನಿಲ್ಲ, ಬಟ್ಟೆ ವಾಶ್ ಆಗಿರಲಿಲ್ಲ, ನನ್ನ ಹತ್ರ ಇದೊಂದೇ ಸೀರೆ ಮಾತ್ರನೇ, ಹಾಗಾಗಿ ಇದನ್ನೇ ಹಾಕೊಂಡು ಬರ್ಬೇಕಾಯ್ತು ಅಂದಾಗ ಸರಿ ಆಯ್ತು ಬಿಡು, ಇವತ್ತು ನಿನಗೆ ಸರಿಯಾಗಿ ಹಬ್ಬ ಕಾದಿದೆ, ಅಗ್ನಿ ಸರ್ ಸಖತ್ತಾಗಿ ನಿನ್ನ ತರಾಟೆಗೆ ತಗೋತಾರೆ, ಲೇಟಾಗಿ ಬಂದಿದ್ಯಲ್ವಾ, ನಿನ್ಗಿದೆ ಮಾರಿ ಹಬ್ಬ, ಆದ್ರೂ ನೀನೇನು ಅಷ್ಟೇನು ಚೆನ್ನಾಗಿ ಕಾಣಿಸ್ತಿಲ್ಲ ಈ ಸೀರೆಯಲ್ಲಿ ಅಂತ ರೀನಾ ಹೇಳ್ತಾರೆ. ಆಗ ಇಲ್ಲಿ ಸಾಕ್ಷಿಗೆ ತುಂಬ ಬೇಜಾರ ಆಗತ್ತೆ. ಬಟ್ ಅಲ್ಲಿದ್ದವರೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದ್ರ ನೀವು ಅಂತ ಹೇಳಿ ಸಾಕ್ಷಿಗೆ ತುಂಬಾನೇ ಪ್ರೈಸ್ ಮಾಡ್ತಿರ್ತಾರೆ. ಫೈನಲಿ ಅಲ್ಲಿಗೆ ತಾತ ಬರ್ತಾರೆ. ನೋಡುಮ್ಮ ಎಷ್ಟು ಲಕ್ಷಣವಾಗಿ ಮುದ್ದಾಗಿ ಕಾಣಿಸ್ತಿದ್ಯಾ ಗೊತ್ತಾ ಅಂತ ಹೇಳ್ತಾರೆ. ಈ ಕಡೆ ರೀನಾಗೆ ಇಷ್ಟ ಆಗೋದಿಲ್ಲ, ಅದೇ ಕಾಡಿಗೆ ಹೊಟ್ಟೆ ಕಿಚ್ಚಿಂದ ಚಂದ ಕಾಣಿಸ್ತಿರೋ ಸಾಕ್ಷಿಯನ್ನೇ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಹೇಳ್ತಾರೆ. ಬಟ್ ಎಲ್ಲರೂ ಕೂಡ ಆಕೆಯ ಬ್ಯೂಟಿಯನ್ನ ಹಾಡಿ ಹೋಗ್ಲಿದ್ದಾರೆ. ನಂತರ ಇಲ್ಲಿ ಅಗ್ನಿಯ ಒಂದು ಕ್ಯಾಬಿನ್ಗೆ ಹೋಗ್ತಿದ್ದಾಳೆ, ತುಂಬಾ ಭಯ ಪಟ್ಕೊಂಡಿದ್ದಾಳೆ. ಸರಿ ಏನೇ ಹೇಳ್ತಾರೋ ಇವತ್ತು ನಿಜಕ್ಕೂ ಕೂಡ ನನ್ನ ಕತೆ ಮುಗೀತು ಅಂತ ಹೆದರ್ಕೊಂಡೇ ಹೋಗ್ತಿದ್ದಾಳೆ. ಅತ್ತ ಕಡೆ ರಾಜುವನ್ನ ಭೇಟಿ ಆಗಿರ್ತಕ್ಕಂಥ ಮಂಜುರಿ, ತುಂಬ ಚೆನ್ನಾಗಿ ನಾಟಕ ಮಾಡ್ತೀಯಾ, ಬೇಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ಕೊಳುತ್ತೆ, ಅದೇ ರೀತಿ ನೀನು ಮಾಡೋ ಕೆಲಸಗಳು ಯಾರಿಗೂ ಗೊತ್ತಾಗಲ್ಲ ಅನ್ಕೋತಾ ಇದೆಯಾ, ಆದರೆ ಈ ಮನುಷ್ಯರಿಗೆಲ್ಲ ಕೂಡ ಗೊತ್ತಾಗ್ತದ್ಯಪ್ಪ ಅಂತ ಹೇಳ್ತಾರೆ. ಈಗ ಏನಾಗಬೇಕು ನಿಮಗೆ ಅಂತ ಹೇಳಿ ಒಪ್ಪನಾಗೆ ಕೇಳ್ತಿದ್ದಾರೆ ರಾಜು. ಏನಿಲ್ಲ, ಇದು ನಿನ್ನ ಪರ್ಸ್ನಲ್, ಇಬ್ರು ಕೂಡ ಮನೆಯಲ್ಲೇ ಈ ವಿಷಯ ಮಾತಾಡೋಣ, ಇಲ್ಲಿ ಮಾತಾಡೋದು ಬೇಡ, ಮನೆಗೆ ಬರ್ತೀಯಲ್ಲ ಆಗ ಮಾತಾಡೋಣ ಅಂತ ಹೇಳಿ ಹೋಗ್ತಾರೆ. ಇತ್ತ ಕಡೆ ಫ್ರೆಂಡ್ ಯಾರು ಅದು ನಿಮ್ಮ ಮನೆ ಓನರ್, ಏನಾಗ್ತದೆ ಇಲ್ಲಿ ಅಂತ ಕೇಳ್ತಿದ್ದಾರೆ. ಬಟ್ ಯಾವುದಂತ ಕೂಡ ಇಲ್ಲಿ ಯುವಿ ಹೇಳುವುದಿಲ್ಲ. ತದನಂತರ ಇಲ್ಲಿ ಯುವಿ ಮನೆಯಲ್ಲಿ ಇರಬೇಕಾದ್ರೆ ಅದಿತಿ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ್ದೆ, ಯುವಿ ನಿನ್ನ ಮನೆ ಅಡ್ರೆಸ್ ಕಳಿಸ್ತೀಯಾ ಅಂದಾಗ, ಯಾಕೆ ನಿನಗೆ ನನ್ನ ಮನೆ ಅಡ್ರೆಸ್ ಯಾಕೆ ಬೇಕು ಅಂದಾಗ, ಅದೇನಿಲ್ಲ ನಿನ್ಗೆ ನಾನು ಏನೋ ಕಳಿಸ್ಬೇಕಿತ್ತು, ಅದೇ ಕಾರಣಕ್ಕೆ ಅಡ್ರೆಸ್ ಕಳಿಸು ಅಂತ ಕೇಳ್ಕೊತಾರೆ. ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನನಗೆ ಅದೇನೂ ಕೂಡ ಬೇಡ, ಇಲ್ಲಿವರೆಗೂ ನೀನು ಬೇಕಾದಷ್ಟು ನನಗೆ ಮಾಡಿದ್ಯಾ, ಪದೇ ಈ ರೀತಿ ಮಾಡಿಸ್ಕೊಳ್ಳೋಕೆ ನನಗೂ ಕೂಡ ಮುಚ್ಚುಗರ ಆಗತ್ತೆ, ಬೇಡಮ್ಮ ಆದತೆ ಅಂತ ಹೇಳ್ತಾರೆ. ಇಲ್ಲ ನಾನು ಏನೋ ನಿನಗೆ ತಿಂಡಿ ಕಳಿಸ್ಬೇಕಾಗಿತ್ತು, ಪ್ಲೀಸ್ ಹೇಳು, ನಿನ್ನ ಅಡ್ರೆಸ್ ಕೊಡು ಅಂತ ಹೇಳಿ ಕೇಳ್ಕೊಂಡಾಗ, ಯಾಕೆ ನಿನಗೆ ನನ್ನ ಮೇಲೆ ಅನುಮಾನ ಶುರು ಆಗಿದೆಯಾ, ಅದೇ ಕಾರಣಕ್ಕೆ ಈ ರೀತಿ ನನ್ನ ಅಡ್ರೆಸ್ಸನ್ನು ಕೇಳಿ ಚೆಕ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ಯಾ, ಇದೇ ರೀತಿ ಅಲ್ವಾ ಬಡವರಾದರೆ ಅವ್ರ ಬಗ್ಗೆ ಈ ರೀತಿ ಅನುಮಾನ ಪಡ್ತಾರೆ. ಬಡವರು ಹುಡುಗರು ಯಾವಾಗಲೂ ಶ್ರೀಮಂತರ ಹುಡುಗಿಯರನ್ನ ಬೀಳಿಸ್ಕೋತಾರೆ, ಕೆಡ್ಡಾಗಿ ಬೀಳಿಸ್ತಾರೆ, ಶ್ರೀಮಂತ ಮನೆಗೆ ಸೇರ್ಕೋಬೇಕು ಅಂತ ಹೇಳಿ
ಅದೇ ರೀತಿ ನೀನು ನನ್ನ ಮೇಲೂ ಕೂಡ ಡೌಟ್ ಪಡ್ತಿದ್ಯಾ ಅಲ್ವಾ ಅದಿತಿ, ಅದೇ ಕಾರಣಕ್ಕಲ್ವಾ ನೀನು ನನ್ನ ಮನೆ ಅಡ್ರೆಸ್ ಕೇಳ್ತಿರೋದು, ನಂಗೆ ತುಂಬ ಅಂದರೆ ತುಂಬ ಬೇಜಾರು ಆಗ್ತದೆ ಅಂತ ಹೇಳಿದಾಗ ಇಲ್ಲ ನೀನು ತಪ್ಪು ತಿಳ್ಕೊತಿದ್ಯಾ ಅಂತ ಹೇಳ್ತಾರೆ. ಇಲ್ಲ ನಂಗೆ ತುಂಬ ಚೆನ್ನಾಗಿ ಗೊತ್ತು ನಿನ್ನ ನನ್ನ ಮೇಲೆ ಡೌಟ್ ಬಂದಿದೆ, ಅದೇ ಕಾರಣಕ್ಕಲ್ವಾ ಅಡ್ರೆಸ್ ಕೇಳೋದು, ಇಲ್ಲಾಂದರೆ ಯಾಕೆ ಕೇಳ್ತೀಯಾ ನೀನು ಅಂತ ಹೇಳ್ತಿದ್ದಾಗನೇ ಅಲ್ಲಿಗೆ ಮಂಜುರಿ ಬರ್ತಾರೆ. ಮಂಜುರಿಯನ್ನು ನೋಡಿದೆ ಕಾಲ್ ಕಟ್ ಮಾಡಿಬಿಡ್ತಾರೆ. ಯಾಕಪ್ಪ ನಾನು ಬರ್ತಿದ್ದಾಗೆ ಕಾಲ್ ಕಟ್ ಮಾಡಿಬಿಟ್ಟೆ, ಮಾತಾಡಬೇಕಾಗಿತ್ತು ನೀನು NGO ಜೊತೆ ಮಾತಾಡ್ತಿದ್ಯಾ ಅಂತ ಹೇಳಿ ಛೇಡಿಸ್ತಿದ್ದಾರೆ. ಇವತ್ತು ಸಾಕ್ಷಿ ಆಫೀಸ್ಗೆ ಹೋದ್ಲು, ಸೀರೆ ಉಟ್ಕೊಂಡು ಹೋದ್ಲು, ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಲು ಗೊತ್ತಾ, ನನ್ನ ಮನೆ ಮಕ್ಕಳಂತೂ ಸಖತ್ತಾಗಿ ಕಾಣಿಸ್ತಿದ್ಲು ಅಂತ ಹೇಳಿದ್ರು. ಅಂದಾಗ ಹೌದಾ ಸೀರೆ ಉಟ್ಕೊಂಡು ಹೋದ್ರ ಅಂತ ಹೇಳಿ ಕೇಳಿದಾಗ ಹೌದು ಸೀರೆ ಉಟ್ಕೊಂಡು ಹೋದ್ಲು, ನೀನು ನೋಡಬೇಕಾಗಿತ್ತು ಬಟ್ ನೀನು ಮಿಸ್ ಮಾಡ್ಕೊಂಬಿಟ್ಟಿಯಲ್ಲ. ನಿಜವಾಗ್ಲೂ ಅವ್ರು ಯಾಕೆ ಸೀರೆ ಉಟ್ಕೊಂಡು ಹೋಗಿರ್ಬೋದು, ಆಫೀಸಲ್ಲಿ ಯಾರೋ ಇದ್ದಾರೆ ಅಂತ ಅನ್ಸುತ್ತೆ. ಅದೇ ಕಾರಣಕ್ಕೆ ಅವಳು ಯಾವಾಗಲೂ ಪದೇ ಪದೇ ತನ್ಪಾಡಿಗೆ ತಾನೇ ಮಾತಾಡ್ಕೋತಾಳೆ, ನಗ್ತಾ ಇರ್ತಾಳೆ. ಅವಳು ಆಫೀಸಲ್ಲಿ ಏನೋ ಲಿಂಕ್ ಇದೆ, ಆಫೀಸಿಂದ ಕೂಡ ತಡವಾಗಿ ಬರ್ತಾಳೆ, ಖಂಡಿತ ಯಾರನ್ನೋ ಇಷ್ಟಪಡ್ತಿದ್ದಾಳೆ ಅಂತ ಅನ್ಸುತ್ತೆ ಅಂತ ಹೇಳಿದಾಗ ಏನು ತಡವಾಗಿ ಆಫೀಸಿಂದ ಬಂದುಬಿಟ್ರೆ ಸುಮ್ಮನೆ ಮಾತಾಡ್ಕೊಂಡ್ಬಿಟ್ರೆ ಲವ್ ಆಗಿದೆ ಅಂತಾನ, ಆ ರೀತಿ ಏನೂ ಇಲ್ಲ ಅಂತ ಹೇಳಿ ಯುವಿ ಹೇಳಿದಾಗ ಇಲ್ಲಪ್ಪ ರಾಜು ನಿಜಾನೇ, ನಾನು ಕೂಡ ಇದನ್ನೇ ದಾಟ್ಕೊಂಡು ಬಂದಿರೋದಲ್ವ, ನನಗೆ ಗೊತ್ತಾಗೋದಿಲ್ವ ಏನು ಅಂತ ಹೇಳ್ತಾರೆ. ಯಾರದು ಅಂತ ಗೊತ್ತಾ ಅಂದಾಗ ದುಡ್ಡು ಕೊಡು ಅಂತಾರೆ. ಒಂದೊಂದಕ್ಕೂ 500 ರೂಪಾಯಿ ಅಂತ 1,500 ರೂಪಾಯಿ ಅಷ್ಟು ಕಿತ್ಕೋತಾರೆ. ಆಫೀಸ್ ಅವರೇ ಇರ್ಬೋದು ಅಂತೆಲ್ಲ ಹೇಳಿದಾಗ ನಿಮಗೆ ಗೊತ್ತಿಲ್ಲ ಇಷ್ಟೇ ಗೊತ್ತಿರೋದು ಅಂತ ನನಗೂ ತುಂಬ ಚೆನ್ನಾಗಿ ಗೊತ್ತಿದೆ, ಇದ್ರ ಮೇಲೆ ನಿಮ್ಗೆ ಕಾಸು ಸಿಗೋದಿಲ್ಲ ಅಂದಾಗ ಸರಿ ಆಯಿತು ಬಿಡಪ್ಪ ಇವತ್ತಿಗೆ ಇಷ್ಟು ಸಾಕು, ಎಲ್ಲಾನು ಒಟ್ಟಿಗೆ ಹೇಳಿಬಿಟ್ರೆ ಏನು ಕ್ರೇಜ್ ಇರುತ್ತಲ್ವಾ ಅಂತ ಹೇಳಿ ಮಲ್ಲಿಕಾ ಹೋಗ್ತಾರೆ. ಇತ್ತ ಕಡೆ ಸಾಕ್ಷಿ ಅವರು ಯಾರನ್ನಾದರೂ ಇಷ್ಟಪಡ್ತಿದ್ದಾರಾ, ಅವರು ಸೀರೆ ಉಟ್ಕೊಂಡು ಹೋದ್ರೆ ಹೇಗೆ ಕಾಣಿಸ್ತಿರ್ಬೋದು ಅವರು, ಇಲ್ಲ ಅವ್ರು ಯಾರನ್ನ ಕೂಡ ಇಷ್ಟಪಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ತನಗೆ ತಾನೇ ಹುಚ್ಚನಂತ ಆಗ್ತಿದ್ದಾರೆ. ನಂತರ ಅದಿತಿ ಕಾಲ್ ಮಾಡ್ತಾರೆ, ಇವಳೊಬ್ಳು ಸುಮ್ಮನೆ ಕಾಲ್ ಮಾಡಿ ತೊಂದರೆ ಕೊಡ್ತಾಳೆ, ತಲೆ ಕೆಡಿಸ್ತಾಳೆ ನನಗೆ ಅಂತ ಹೇಳಿ ಫುಲ್ ಸೆಟ್ ಮಾಡ್ಕೊಂಡು ಬಿಡ್ತಾರೆ. ಇಲ್ಲಿ ಯುವಿ ಕಾಲ್ನ ರಿಸೀವ್ ಮಾಡೋಕೆ ಹೋಗೋದಿಲ್ಲ. ಇತ್ತ ಕಡೆ ಅಗ್ನಿ ಅವಳು ಬರ್ಲಿಕ್ಕೆ ಸರಿಯಾಗಿ ಮಾಡ್ತೀನಿ, ಇನ್ನು ನಿಕ್ಕಿ ಬೇರೆ ಏನೇನೋ ಹೇಳ್ತಾಳೆ, ನಾನು ಎಲ್ಲ ಹುಡುಗಿರಿಗೂ ಬಿದ್ದೋಗ್ಬಿಡ್ತೀನಂತೆ, ಆ PAಗೆ ಬಿದ್ದೋಗಿದೆ ಅಂತ ಇವಳಿಗೂ ಬಿದ್ದೋಗ್ಬಿಡ್ತೀನಂತೆ, ನನಗೆ ತಲೆ ಕೆಟ್ಟಿದ್ಯಾ, ಇಂಥವ್ರಿಗೆಲ್ಲ ಬೀಳುವುದಕ್ಕೆ ನಾನೇನು ಅಷ್ಟು ಸುಲಭಕ್ಕೆ ಯಾವಳಿಗಾರು ಬೀಳ್ತೀನ, ನಾನಂತೂ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಸುಲಭಕ್ಕೆ ಬೀಳುವುದಿಲ್ಲ ಅಂತ ಹೇಳಿ ಅಗ್ನಿ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಸಾಕ್ಷಿ ಬರ್ತಾಳೆ. ಬಂದ ಇವಳಿಗೆ ಸರಿಯಾಗಿ ಮಾಡ್ತೀನಿ ಅಂತ ಕೋಪ ಮಾಡ್ಕೊಂಡು ಡೋರ್ ಓಪನ್ ಮಾಡಿದ್ರೆ ಸಾಕ್ಷಿಯನ್ನ ಮೇಲಿಂದ ಕೆಳಗಡೆ ನೋಡಿದ್ದೆ ಫಿದಾ ಆಗ್ಬಿಡ್ತಾರೆ. ಹಾಗೆ ಕೋಪ ಇದ್ದವ್ರೆ ರೊಮ್ಯಾಂಟಿಕ್ ಮೂಡ್ಗೆ ಹೋಗ್ತಿದ್ದಾರೆ. ಈ ಕಡೆ ಸಾಕ್ಷಿ ಒಳಗಡೆ ಬರ್ತಾರೆ, ಸರ್ ಅಂತ ಹೇಳ್ತಿದ್ದಾರೆ, ಬಟ್ ಕಳೆದೋಗ್ಬಿಟ್ಟಿದ್ದಾರೆ. ಇಲ್ಲಿ ಅಗ್ನಿಗೆ ಎಲ್ಲವನ್ನ ಕೂಡ ಸಾಕ್ಷಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಎಕ್ಸ್ಪ್ಲೈನ್ ಅನ್ನ ಕೇಳ್ತಾ ಕಳೆದು ಹೋಗಿರ್ತಕ್ಕಂಥ ಅಗ್ನಿ ಹಾಗೆ ಖುಷಿ ಅಂತಾನೆ ಎಲ್ಲವನ್ನ ಕೂಡ ಕೇಳಿಸ್ಕೊತಿದ್ದಾರೆ, ನೋಡ್ತಿದ್ದಾರೆ ಕೂಡ. ಇತ್ತ ಕಡೆ ರೀನಾ ಬಂದಿದೆ, ಏನೋ ಆಗತ್ತೆ, ಖಂಡಿತ ಸಾಕ್ಷಿಯನ್ನ ಅಗ್ನಿಸೋರ್ ತರಾಟೆಗೆ ತಗೋತಾರೆ ಅಂತ ವೆಯ್ಟ್ ಮಾಡ್ತಿರ್ತಾರೆ. HR ಬಂದು ಏನು ಮಾಡ್ತಿದ್ರ ನೀವು ಅಂದಾಗ ಇವತ್ತು ಸಾಕ್ಷಿನ ತರಾಟೆಗೆ ತಗೋತಾರಲ್ವಾ ಅಗ್ನಿ ಸರ್, ಹಾಗಾಗಿ ಅವಳ ಮುಖ ಹೇಗಾಗಿರುತ್ತೆ, ಹೇಗೆ ತರಾಟೆಗೆ ತಗೋತಾರೆ ಅಂತ ನೋಡ್ತಿದ್ದೀನಿ ಅಂದಾಗ ಅಗ್ನಿ ಸರ್ ಗೊತ್ತಾದ್ರೆ ಅಂದಾಗ ಅವ್ರಿಗೆ ಗೊತ್ತಾಗೋದಿಲ್ಲ ಇರ್ರಿ ನೀವು ಅಂತ ಹೇಳಿ ಹೇಳ್ತಾರೆ. ಆದರೆ ಅಲ್ಲಿ ಅಗ್ನಿ ಕೋಪ ಮಾಡ್ಕೊಳ್ಳೋ ಬದ್ರು ಖುಷಿಯಿಂದ ಮಾತಾಡ್ತಿರುವುದನ್ನು ನೋಡಿದಂಥ ರೀನಾ ಮತ್ತು HR ಇಬ್ರು ಕೂಡ ಹಾಗೆ ಶಾಕ್ ಆಗಿ ಹೋಗ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಮನೀಶ್ ಕೂಡ ಬರ್ತಾರೆ. ಏನಾಯ್ತು ಏನು ಅಂದಾಗ ಅದು ಅಗ್ನಿ ಸರ್ ಮೀಟಿಂಗ್ ಇದೆ, ಸಾಕ್ಷಿಯವ್ರು ಲೇಟಾಗಿ ಬಂದಿದ್ರು, ಆದರೆ ಇವತ್ತು ಸಾಕ್ಷಿಯವರು ಸೀರೆ ಉಟ್ಕೊಂಡು ತುಂಬ ಬ್ಯೂಟಿಫುಲ್ ಆಗಿ ಬಂದಿದ್ದಾರೆ ಅಂತ ಕೂಡ ಹೇಳ್ತಿರ್ತಾರೆ. ಫೈನಲಿ ಇಲ್ಲಿ ಅಗ್ನಿ ಸಾಕ್ಷಿಗೆ ಕಳೆದು ಹೋಗಿದ್ದಾರೆ. ಈ ಕಡೆ ಸಾಕ್ಷಿಯನ್ನ ನೋಡ್ತಾನೆ, ಕಳೆದು ಹೋಗ್ತಾ ಕೈಯಲ್ಲೂ ಕೂಡ ಸಾಕ್ಷಿ ಅಂತಾನೆ ಬರೀತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಅನ್ನೋದನ್ನ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡೋದನ್ನ ಮರಿಬೇಡಿ.